ಸೊ ಇದೆಲ್ಲ ನಡೆದೈತೆ ಗೊತ್ತಾ? ಕೃಷ್ಣಗಿರಿ ತಾಲೂಕಿನ ಹೊಸೂರು ಬಳಿಯ ಕೆಲಮಂಗಲಂ ಎನ್ನುವಂಥ ಊರಿನಲ್ಲಿ ನಡೆದಿರುವಂಥ ಒಂದು ಘಟನೆ. ಸೊ ಏನು ನಡೆದೈತೆ ಗೊತ್ತಾ? ಒಂದು ಹುಡುಗಿ ಹುಡುಗನನ್ನು ಲವ್ ಮಾಡಿದ್ರೆ ಪ್ರೀತಿ ಅಂತಾರೆ, ಒಂದು ಹುಡುಗ ಹುಡುಗಿಯನ್ನು ಲವ್ ಮಾಡಿದ್ರೆ ಲವ್ ಅಂತಾರೆ. ಸೊ ಅದೇ ಹುಡುಗ ಹುಡುಗನನ್ನೇ ಲವ್ ಮಾಡಿದ್ರೆ ಏನಂತಾರೆ? ಒಂದು ಹುಡುಗಿ ಹುಡುಗಿಯನ್ನೇ ಲವ್ ಮಾಡಿದ್ರೆ ಏನಂತಾರೆ? ಸೊ ಅದೇ ತರಹದ್ದು ಇಲ್ಲೊಂದು ವಿಷಯ ನಡೆದೈತೆ ನಾನು ಹೇಳ್ದಂಥ ಊರಿನಲ್ಲಿ ನಡೆದಿರುವಂಥ ಒಂದು ಘಟನೆ. ಸೊ ಇದಕ್ಕೋಸ್ಕರ 5 ತಿಂಗಳು ಮಗು ಮೃತಪಟ್ಟಿರುವಂಥ ವಿಷಯ, ಘೋರ ಘಟನೆ. ಈತ ಸುರೇಶ್ ಯಾವಾಗಲೂ ಬೆಳಿಗ್ಗೆ ಹೋದರೆ ಸಂಜೆ ಬರ್ತಾರಂತೆ, ಪೇಂಟ್ರ್ ಕೆಲಸ ಮಾಡ್ತೀರಂತೆ. ಪಕ್ಕದಲ್ಲೇ ಎಲ್ಲಾದರೂ ಮನೆ ಕಾಂಟ್ರಾಕ್ಟ್ರನ್ನು ಇಟ್ಕೊಂಡಿದ್ರೆ ಮನೆಗೆ ಬಂದು ಹೋಗ್ತಿರಂತೆ, ಮಧ್ಯಾಹ್ನನೂ ಬರ್ತಾರಂತೆ ಒಂದೊಂದ್ಸರಿ. ಸೊ ಈತನ ಪತ್ನಿ ಭಾರತಿ ಅಂತೆ. ಸೊ ಯಾವಾಗಲೂ ಮನೇಲೇ ಇರ್ತಿದ್ರು. 2 ಹೆಣ್ಣು ಮಗು ಇತ್ತಂತೆ. 3ನೇದು ಹೆಣ್ಣು ಮಗು ಹುಟ್ಬಿಟ್ರೆ ಇನ್ನೂ ಕಷ್ಟ ಅಂತೇಳಿ ತುಂಬ ಫೀಲ್ ಮಾಡ್ತಿರಂತೆ. ಸೊ 5 ತಿಂಗಳ ಹಿಂದೆ 3ನೇದು ಕೂಡ ಗಂಡು ಪಾಪು ಹುಟ್ಟುತ್ತಂತೆ. ಆ ಗಂಡು ಪಾಪುವನ್ನು ತುಂಬ ಖುಷಿಪಟ್ರಂತೆ. ಗಂಡು ಪಾಪು ಹುಟ್ಟೋಯ್ತಲ್ಲ ಅಂತೇಳಿ ತುಂಬ ಖುಷಿಪಟ್ರಂತೆ. ಸೊ ನನ್ನ ಹತ್ರ ಕೇಳಿದ್ರೆ, ಒಂದು ಗಂಡು ಪಾಪು ಹುಟ್ಟಿದ್ರೆ ಎಷ್ಟು ಖುಷಿ ಪಡ್ತಿರೋ, ಹೆಣ್ಣು ಪಾಪು ಹುಟ್ಟಿದ್ರೂ ಕೂಡ ಅಷ್ಟೇ ಖುಷಿಯಲ್ಲಿರಬೇಕು. ಸೊ ಹೆಣ್ಣು ಮಗು ಇರುವಂಥ ಒಂದು ಮನೆ ಒಂಥರ ಲಕ್ಷ್ಮೀ ಇದ್ದಂಗೆ. ಸೊ ವಿಷಯಕ್ಕೆ ಬರೋಣ. ಸೊ ಈ ಘಟನೆಯ ನಡೆದ ದಿನ ಪೇಂಟು ಮಾಮೂಲಿ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಬರ್ತಾರೆ. ಮಧ್ಯಾಹ್ನ ಬಂದಂಥ ಸಂದರ್ಭದಲ್ಲಿ ಆ ಮಗುವನ್ನು ಮುದ್ದು ಮಾಡೋಕ್ಕೆ ಅಂಥೇಳಿ ನೋಡ್ತಾರೆ. ಮುದ್ದು ಮಾಡಬೇಕು ಅಂತ ನೋಡಿದಾಗ ಮಗು ಉಸಿರಾಡ್ತಿರ್ಲಿಲ್ವಂತೆ. ಸೊ ಗೊಂಬೆ ಥರ ಇತ್ತಂತೆ. ಯಾಕೆ ಈ ಥರ ಐತೆ ಅಂತ ಕೇಳಿದಾಗ ಗೊತ್ತಿಲ್ಲ, ಕೆಮ್ತಿತ್ತು ಮಗು, ಹಾಲು ಕೊಟ್ಬಿಟ್ಟು ಈಗ ಮನಗಿಸ್ತೆ ಅಂತೇಳಿ ಭಾರತಿ ಹೇಳಿದ್ರಂತೆ. ಸರಿ, ಕಣ್ಣೇ ಬಿಡ್ತಾ ಇಲ್ವಲ್ಲ ಅಂಥೇಳಿ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿದಾಗ ಆ ಡಾಕ್ಟ್ರ್ ಹೇಳ್ತಾರಂತೆ, ಈಸ್ ಡೆತ್, ಮೃತಪಟ್ಟೈತೆ ಅಂಥೇಳಿ ಹೇಳ್ತಾರಂತೆ. ಸರಿ ಅಂದ್ಬಿಟ್ಟು ತುಂಬ ಬೆಚ್ಚಿ ಬಿದ್ದು ಅಳ್ತಾರಂತೆ, ಬಿಕ್ಕಿ ಹೇಳ್ತಾರಂತೆ ಈ ಸುರೇಶ್ ಅವರು. ಮತ್ತು ಈ ಭಾರತಿ ನಾಟಕ ಮಾಡ್ತಿರೋದು ಅಲ್ಲಿರುವಂಥ ರಿಲೇಟಿವ್ಸ್ಗೆ ಎಲ್ಲರಿಗೂ ಗೊತ್ತಿರುತ್ತಂತೆ. ಯಾಕೆ ಅಂತಂದರೆ ದೊಡ್ಡದಾಗಿ ಏನೋ ಫೀಲ್ ಮಾಡ್ತಾ ಇಲ್ವಂತೆ ಈ ಭಾರತಿ. ಸರಿ ಅಂದ್ಬಿಟ್ಟು ಅಲ್ಲಲ್ಲೇ ಅವ್ರವ್ರಿಗೆ ಮಾತಾಡ್ಬಿಟ್ಟು ಹೊಂಟೋಯ್ತಾರೆ. ಈ ಡಾಕ್ಟ್ರ್ ಹೇಳ್ತಾರಂತೆ, ಆ 5 ತಿಂಗಳು ಮಗುವನ್ನು ಪೋಸ್ಟ್ಮಾರ್ಟಮ್ ಮಾಡಬೇಕು ಅಂತ ಹೇಳ್ತಾರಂತೆ. ಅದಕ್ಕೆ ಸುರೇಶ್ ಒಪ್ಪಲಿಲ್ವಂತೆ. 5 ತಿಂಗಳು ಮಗುವನ್ನು ಪೋಸ್ಟ್ಮಾರ್ಟಮ್ ಮಾಡಬೇಡಿ, ನಾನು ತುಂಬ ಪ್ರೀತಿ ಮಾಡ್ತಿದ್ದೀನಿ ಈ ಮಗುವನ್ನು, ಬೇಡ ಆ ಥರ ಎಲ್ಲ ಮಾಡಬೇಡಿ ಅಂತೇಳಿ ಕರ್ಕೊಬಂದ್ಬಿಡ್ತಾರೆ. ಕರ್ಕೊಬಂದು ಅಂತ್ಯ ಸಂಸ್ಕಾರ ಮಾಡಿ ಪಕ್ಕದಲ್ಲಿರುವಂಥ ತೋಟದಲ್ಲಿ ಹೂತಾಕ್ತಾರೆ ಈ ಮಗುವನ್ನು. ಸೊ ಇದಾದ 2 ದಿನದ ನಂತರ ತುಂಬ ಫೀಲಿಂಗಲ್ಲಿರ್ತಾರೆ. ಯಾವ ಕೆಲಸಕ್ಕೂ ಹೋಗಲ್ಲ, ಸರಿಯಾಗಿ ಊಟ ಮಾಡಲ್ಲ ಈ ಸುರೇಶ್ ಅವರು. ಒಂದು ಕಿಟಕಿಯ ಪಕ್ಕದಲ್ಲಿ ಅಳ್ತಾ ಇರ್ತಾರೆ. ಆ ಕಿಟಕಿಯಿಂದ ಮನೆಯ ಹಿಂದೆ ಈ ಭಾರತೀಯವರು ನಗನಗ್ತಾ ಮಾತಾಡ್ತಿರಂತೆ ಯಾರ ಜೊತೆನೋ. ಯಾಕೆ ಈ ಥರ ನಗನಗ್ತಾ ಮಾತಾಡ್ತಾವ್ರಲ್ಲ ಅಂಥೇಳಿ ಅಬ್ಸರ್ವ್ ಮಾಡಿದಂಥ ಸಂದರ್ಭದಲ್ಲಿ ಆ ಫೋನ ಇಟ್ಬಿಟ್ಟು ಈ ಭಾರತಿ ಎಲ್ಲೋ ದೂರ ಹೋಯ್ತಾರೆ, ಎಲ್ಲೋ ಅಂಗಡಿಗೆ ಎಲ್ಗೋ ಹೋಯ್ತೀನೋ ಅಂತೇಳಿ ಹೊಂಟೋದಂಥ ಸಂದರ್ಭದಲ್ಲಿ ಈ ಸುರೇಶ್ ಅವರು ಅಲ್ಲೋಗಿ ನೋಡಿದಂಥ ಸಂದರ್ಭ 2 ಫೋನ್ ಇತ್ತಂತೆ. ಅಲ್ಲಿ 2 ಫೋನ್ ಇತ್ತಂತೆ. ಭಾರತಿ ಇದ್ದಂಥ ಫೋನಲ್ಲಿ 2 ಫೋನ್ ಆಯ್ತಲ್ಲ ಅಂತೇಳಿ ಅಲ್ಲಿ ನೋಡಿದಾಗ ಒಂದು ಫೋನು ಸುರೇಶ್ ಜೊತೆ ಮಾತಾಡೋಕ್ಕೆ ಅಂತಲೇ ಒಂದು ಫೋನ್ ತಗೊಂಡವ್ರೆ. 2ನೇ ಫೋನು ಪಕ್ಕದ ಮನೆಯ ಸುಮಿತ್ರಾ ಜೊತೆ ಮಾತಾಡ್ತಿದ್ರಂತೆ. ಪಕ್ಕದ ಮನೆಯ ಸುಮಿತ್ರಾ ಜೊತೆ ಮಾತಾಡೋಕ್ಕೆ ಯಾಕೆ ಇನ್ನೊಂದು ಫೋನು ಅಂತೇಳಿ ಅಲ್ಲಿರುವಂಥ ಗ್ಯಾಲರಿಯನ್ನು ನೋಡ್ತಾರೆ. ಮೊದಲು ಒಂದು ಫೋಟೋವನ್ನು ನೋಡ್ತಾರೆ. ನೋಡಿದಂಥ ಸಂದರ್ಭದಲ್ಲಿ ಯಾಕೆ ಈ ಥರ ಅವರೇ ಅಂತೇಳಿ ಆ ಫೋಟೋವನ್ನು ಹಾಕ್ತೀನಿ ನೋಡಿ. ಸೊ ಯಾಕೆ ಈ ಥರ ಅವರೇ ಅಂತೇಳಿ ದೊಡ್ಡದಾಗೇನು ಡೌಟ್ ಬಂದಿಲ್ಲ. ಸೊ ಇನ್ನೊಂದು ಫೋಟೋಗಳನ್ನ ನೋಡ್ತಾ ಇವರೇ ಶಾಕ್ ಆಗಿದ್ರಂತೆ. ಸೊ ಒಂದಷ್ಟು ವಿಡಿಯೋ ಕಾಲ್ ಕ್ಲಿಪ್ಪಿಂಗ್ಸು ಕೂಡ ಇತ್ತಂತೆ. ವಿಡಿಯೋ ಕಾಲ್ ರೆಕಾರ್ಡ್, ಖಾಸಗಿ ಪ್ರೈವೇಟ್ ವಿಡಿಯೋ ಕಾಲ್ಸ್. ಸೊ ಅದರಲ್ಲಿ ಏನಿತ್ತು ಗೊತ್ತಾ, ಈ ಸುಮಿತ್ರಾಳ ಹೆಸರನ್ನು ಟ್ಯಾಟು ಹಾಕ್ಕೊಂಡಿಲ್ಲಂತೆ ಈ ಭಾರತಿ. ನೋಡಿ, ಹೆತ್ತ ಮಗು, ಹೆಣ್ಣು ಮಕ್ಕಳು ಆಗಿರಲಿ ಗಂಡು ಮಗು ಆಗಿರಲಿ, ಹೆತ್ತ ಮಗುವಿನ ಹೆಸರು ಟ್ಯಾಟು ಹಾಕಲಿಲ್ಲ, ತನ್ನ ಗಂಡನ ಹೆಸರನ್ನು ಟ್ಯಾಟು ಹಾಕಲಿಲ್ಲ. ಸೊ ಪಕ್ಕದ ಮನೆಯ ಸುಮಿತ್ರಾಳ ಹೆಸರನ್ನು ಟ್ಯಾಟು ಹಾಕಿದ್ಲಂತೆ, ಸುಮಿ ಅಂತ ಟ್ಯಾಟು ಹಾಕಿದ್ಲಂತೆ. ಸೊ ಅದನ್ನು ನೋಡಿ ಬೆಚ್ಚಿ ಬೀಳಿದ್ರು.
ಆಮೇಲೆ ವಾಟ್ಸಪ್ ಚಾಟಿಂಗ್ ಎಲ್ಲ ನೋಡಿದ್ರಂತೆ. ಆ ವಾಟ್ಸಪ್ ಚಾಟಿಂಗಲ್ಲಿ ಏನಿತ್ತು ಅಂತ ಗೊತ್ತಾ? ಕತ್ತ ಇಸುಕಿ ತನ್ನ ಮಗುವನ್ನು ಸಾಯಿಸಿದ್ದೀನಿ ಅಂಥೇಳಿ, ಕೊಂದಿದ್ದೀನಿ ಅಂಥೇಳಿ ಅದರಲ್ಲಿ ಇತ್ತಂತೆ ಆ ಮೆಸೇಜ್ ಚಾಟಿಂಗಲ್ಲಿ. ಫೋಟೋ ಆ ಥರ ಮಗು ಡೆತ್ ಆದಮೇಲೆ ಒಂದು ಫೋಟೋ ಹೊಡೆದು ಅದನ್ನು ಸುಮಿತ್ರಾಳಿಗೆ ಕಳಿಸಿದ್ಲಂತೆ ಈ ಭಾರತಿ. ಸೊ ಆ ವಾಟ್ಸಪ್ ಚಾಟಿಂಗಳು ಮತ್ತು ಫೋಟೋಗಳನ್ನೆಲ್ಲ ನೋಡ್ಬಿಟ್ಟು ಗೊತ್ತಾಗುತ್ತೆ, ನಾನು ನಿನ್ನನ್ನು ಪ್ರೀತಿ ಮಾಡ್ತಿದ್ದೀನಿ, ತನ್ನ ಗಂಡನಿಗಿಂತನೂ ಪ್ರೀತಿ ಮಾಡ್ತಿದ್ದೀನಿ ಅಂತ ಅದರಲ್ಲಿ ಇತ್ತಂತೆ ಮೆನ್ಷನ್ ಆಗಿ. ಸೊ ಸಲಿಂಗದ ಆಸೆಗೆ ಹೆಣ್ಣನ್ನು ಲವ್ ಮಾಡಿದರೆ ಸಲಿಂಗ ಅಂತಾರೆ. ಇಂಗ್ಲೀಷಲ್ಲಿ ಏನಂತಾರೆ ಅಂತ ನಿಮಗೆ ಗೊತ್ತಿರುತ್ತೆ, ಅದೇನು ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಸಲಿಂಗದ ಆಸೆಗೆ ಅಡ್ಡಿಯಾದಂಥ ಮಗುವನ್ನು ಕೊಲೆ ಮಾಡಿರುವ ತಾಯಿ, ಕೊಂದಂಥ ತಾಯಿ. ಸೊ ಇದನ್ನೆಲ್ಲ ಕೇಳಿ ಆ ಸುರೇಶ್ ಅವರು ಕಂಪ್ಲೇಂಟನ್ನು ಕೊಟ್ಟು ಮತ್ತು ಹೂತ ಹಾಕಿರುವಂಥ ಮಗುವನ್ನು ತಿರ್ಗಾ ಪೋಸ್ಟ್ ಮಾರ್ಟಮ್ ಕಳಿಸಿದ್ರಂತೆ. ಈ ಭಾರತಿ ಮತ್ತು ಸುಮಿತ್ರಾಳನ್ನು ಕರ್ಕೊ ಹೋಗಿ ಬಂಧಿಸಿ ಹಿಡಿದು ಒಳಗಾಕ್ತಾರೆ. ಇನ್ನೇನು ಮಾಡೋಕ್ಕಾಗುತ್ತೆ? ಸೊ ಈಗ ಒಂದು ಮಗುನೇ ಇಲ್ಲ ಇವರ ಒಂದು ಆಸೆಗೆ. ಸೊ ಅಲ್ಲೋಗಿ ವಿಚಾರಿಸಿದಾಗ ಎಲ್ಲನೂ ಒಪ್ಕೊಂಡ್ರಂತೆ. ತನ್ನ ಮಗು ಅಡ್ಡಿಯಾಗಿತ್ತಂತೆ ಇವರ ಪ್ರೀತಿಗೆ, ಅದಕ್ಕೋಸ್ಕರ ಈ ಥರ ಮಾಡಿದೆ ಅಂತ ಹೇಳವಳೆ. ಸೊ ಇಂಥ ಸುಮಿತ್ರಾ ಮತ್ತು ಭಾರತಿ ಅನ್ನುವಂಥ ನಾಯಿಗೆ ಇವ್ರಿಗೆಲ್ಲ ಮರ್ಯಾದೆ ಕೊಡಬೇಕು ಅನ್ನಿಸ್ತಾ ಇದೆ. ಇನ್ನೂ ಡೀಪಾಗಿ ಬರುತ್ತೆ ಮಾತುಗಳು. ಸೊ ಇಂತಹ ಒಂದು ಕ್ರೂರತೆಗೆ, ಇಂತಹ ಒಂದು ಘಟನೆಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಸೊ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅದಕ್ಕೂ ಮುನ್ನ ಇಟ್ಸ್ ಮೀ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆ ಬೆಲ್ ಐಕಾನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.